ಇನ್ನು ಪ್ರೇಯಸಿಗಾಗಿ ಕಳ್ಳರಾದಂಥ ಸ್ಟೋರಿ ಹೊಸದಲ್ಲ ಇದು. ಅಯ್ಯೋ, ಹಿಂದಿನಿಂದಲೂ ಕೂಡ ಹಾಕ್ಕೊಂಡು ಬಂದಿದ್ದಾರೆ. ರಾಜರ ಕಾಲದಲ್ಲಿ ಇಂಥವೆಲ್ಲ ನಡೆದಿವೆ. ಪ್ರೇಯಸಿಗೋಸ್ಕರ ಇನ್ನೊಂದು ರಾಜನನ್ನು ಕೊಲೆ ಮಾಡಿರುವಂಥದ್ದು ಇದೆ. ಕಳ್ಳರಾಗೋದೇನು ದೊಡ್ಡ ವಿಚಾರನೇ. ಆದರೆ ಇದರಲ್ಲಿ ಅವಳು ಕೂಡ ಭಾಗಿದಾರಲೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಸ್ಟೋರಿ. ಇನ್ನೊಂದು ಕಡೆಗೆ ಕ್ಷಣಿಕ ಸುಖಕ್ಕೋಸ್ಕರ ಮದುವೆಯಾಗಿ ಇನ್ನೊಬ್ಬ ಜೊತೆಗೆ ಲವರ್ ಜೊತೆಗಿದ್ದು ಅವನು ಆ ಹೆಣ್ಣುಮಗಳ 6 ವರ್ಷದ ಮಗು ಅಡ್ಡ ಆಗ್ತಾ ಇದೆ ನಮ್ಮಿಬ್ಬರ ಕ್ಷಣಿಕ ಸುಖಕ್ಕಾಗಿ ಅಂತ ಹೇಳ್ಬಿಟ್ಟು ಆ ಮಗುನೇ ಸಾಯಿಸ್ಬಿಟ್ಟಲ್ಲ. ಇಂಥ ರಾಕ್ಷಸರನ್ನು ನಡು ರಸ್ತೆಯಲ್ಲಿ ನೇಣಿಗೇರಿಸಬೇಕು. ಯಾರವನು? ಏನು ಆ ಸ್ಟೋರಿ? ಇಲ್ಲಿದೆ ನೋಡಿ. ಪ್ರೀತಿಸಿದ ಹುಡುಗಿಗಾಗಿ ಕಳ್ಳನಾದ ಪ್ರಿಯಕರ. ಐಫೋನ್ 17 ಪ್ರೋ ಮ್ಯಾಕ್ಸ್ ಸೇರಿ 30 ದುಬಾರಿ ಫೋನ್ ಕಳ್ಳತನ. ವಿಲಾಸಿ ಜೀವನಕ್ಕಾಗಿ ಕಳ್ಳತನಕ್ಕೆ ಕೈ ಹಾಕಿದ್ದ ಜೋಡಿ ಲಾಕ್. ಮದುವೆಯಾಗಿದ್ದ ಯುವತಿಯನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ ಯುವಕ ದಿವಾಸ್ ಪ್ರೀತಿಸಿ ಕರೆದುಕೊಂಡು ಬಂದಿದ್ದ ಪ್ರೇಯಸಿಯನ್ನ ದುಡಿದು ಚೆನ್ನಾಗಿ ನೋಡಿಕೊಳ್ಳಬೇಕಿದ್ದ ಪ್ರಿಯಕರ ಪ್ರೇಯಸಿಗೆ ವಿಲಾಸಿ ಜೀವನದ ಆಸೆ ತೋರಿಸಿ ಕಳ್ಳತನಕ್ಕೆ ಇಳಿದಿದ್ದ. ಇದೀಗ ಪ್ರೇಯಸಿಯೊಟ್ಟಿಗೆ ಲಾಕ್ ಆಗಿ ಜೈಲು ಸೇರಿದ್ದಾನೆ. ಎಸ್, ಇವರೇ ನೋಡಿ ಜೋಡಿ. ಬ್ಲಾಕ್ ಕಲರ್ ಫುಲ್ ಟೀ ಶರ್ಟ್ ಧರಿಸಿರೋ ಈತನೇ ದಿವಾಸ್ ಕಮಿ. ಹಿಂದೆ ಬರ್ತಿರೋಳೆ ಪ್ರೇಯಸಿ ಅಸ್ಮಿತಾ. ಇವರ ಜೊತೆ ಮತ್ತೊಬ್ಬ ಆರೋಹಣ್ ತಾಪ. ದೂರದ ಸಿಕ್ಕಿಂನಿಂದ ಬಂದಿರೋ ಇವರು ಇದೀಗ ಬೆಂಗಳೂರು ಪೊಲೀಸರಿಗೆ ಲಾಕ್ ಆಗಿದ್ದಾರೆ. 2 ಕಡೆ ಕ್ರೋಮಾ ಶೋರೂಮ್ ದೋಚಿದ್ದ ಈ ಗ್ಯಾಂಗ್ ವರ್ತೂರು ಪೊಲೀಸರ ಬಲೆಗೆ ಬಿದ್ದಿದೆ. ಪ್ರೇಯಸಿಗಾಗಿ ಮೊಬೈಲ್ ಕಳ್ಳತನ ಮಾಡ್ತಿದ್ದಂತಹ ಸಿಕ್ಕಿಂ ಗ್ಯಾಂಗ್ ಒಂದನ್ನು ವರ್ತೂರು ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ವಿಲಾಸಿ ಜೀವನ ನಡೆಸಲಿಕ್ಕೆ ಈ ಗ್ಯಾಂಗ್ ದುಬಾರಿ ಬೆಲೆಯ ಮೊಬೈಲ್ಗಳನ್ನು ಕಳ್ಳತನ ಮಾಡಿ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ಕೊಳ್ತಿರುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಸದ್ಯ ಆರೋಪಿಗಳನ್ನು ಬಂಧನ ಮಾಡಿರುವಂಥ ವರ್ತೂರು ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂಥ. ಅಂದ್ಹಾಗೆ ಪ್ರೇಯಸಿ ಅಸ್ಮಿತಾ ತನ್ನ ಗಂಡನನ್ನ ಬಿಟ್ಟು ಪ್ರಿಯತಮ ದಿವಾಸ್ ಜೊತೆ ಬೆಂಗಳೂರಿಗೆ ಬಂದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿನಿಂದ ವಾಸವಾಗಿದ್ರು. ಈ ಖದೀಮರು ವಿಲಾಸಿ ಜೀವನ ನಡೆಸಲು ಅಡ್ಡ ದಾರಿಗೆ ಇಳಿದಿದ್ರು. ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕೆ ಇಳಿದಿದ್ರು. ಆರೋಪಿ ದಿವಾಸ್ ಕಮಿ ಸ್ನೇಹಿತ ಆರೋಹಣ್ ತಾಪನನ್ನ ಜೊತೆಗೆ ಹಾಕಿಕೊಂಡು ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಕನ್ನ ಹಾಕುತ್ತಿದ್ರು. 24 ಗಂಟೆ ಒಳಗಾಗಿ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕಡೆ ಒಂದೇ ಕಂಪನಿಯ ಶೋರೂಮ್ಗೆ ಕನ್ನ ಹಾಕಿದ್ರು. ಪ್ರಿಯತಮ ಹಾಗೂ ಸ್ನೇಹಿತ ಕದ್ದು ತೆಗೆದುಕೊಂಡು ಹೋದ ದುಬಾರಿ ಬೆಲೆಯ ಹೊಸ ಮೊಬೈಲ್ಗಳನ್ನ ಪ್ರಿಯತಮೆ ಅಸ್ಮಿತಾ ಮಾರಾಟ ಮಾಡ್ತಿದ್ಲು. 2 ಕ್ರೋಮಾ ಶೋರೂಮ್ಗೆ ಕನ್ನ ಹಾಕಿದ್ದ ಖದೀಮರು 30 ಲಕ್ಷ ಮೌಲ್ಯದ ಐಫೋನ್ 17 ಪ್ರೋ ಮ್ಯಾಕ್ಸ್ ಸೇರಿ 38 ದುಬಾರಿ ಬೆಲೆಯ ಮೊಬೈಲ್ ಫೋನ್ಗಳನ್ನು ಲಪಟಾಯಿಸಿದ್ರು. ರಾತ್ರಿ ಕ್ರೋಮಾ ಶೋರೂಮ್ ಶಟರ್ ಮುರಿದು ಕಳ್ಳತನ ಮಾಡಿದ್ದ ಆರೋಪಿಗಳು ಶೋರೂಮ್ ಡೋರ್ ಒಡೆದು ಒಳಗೆ ಹೋಗಿ ಶೋರೂಮ್ನಲ್ಲಿರುವ ದುಬಾರಿ ಬೆಲೆಯ ಮೊಬೈಲ್ ದೋಚಿದ್ದರು. ಬಳಿಕ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಎಸ್ಕೇಪ್ ಆಗಿದ್ರು. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ವರ್ತೂರು ಪೊಲೀಸರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಆರೋಪಿಗಳಿಂದ 30 ಲಕ್ಷ ಮೌಲ್ಯದ 28 ಮೊಬೈಲ್ ಹಾಗೂ 1 ವಾಚ್ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಬಾಲಕಿಯನ್ನು ಕೊಂದಿದ್ದ ಮಲತಂದೆ ಅರೆಸ್ಟ್. ತನ್ನ ಪಲ್ಲಂಗದಾಟಕ್ಕೆ ಅಡ್ಡಿಯಾಗ್ತಿದ್ದಾಳೆಂದು ಕೊಲೆ. ಕಳೆದ ಶುಕ್ರವಾರ ಮಲತಂದೆಯಿಂದಲೇ ಬಾಲಕಿ ಹತ್ಯೆ ಪ್ರಕರಣವನ್ನ ಕುಂಬಳಗೋಡು ಪೊಲೀಸರು ಭೇದಿಸಿದ್ದಾರೆ. 7 ವರ್ಷದ ಬಾಲಕಿ ಸಿರಿಯನ್ನು ಕೊಂದಿದ್ದ ಆರೋಪಿ ಮಲತಂದೆ ದರ್ಶನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ದರ್ಶನ್ ರಾಮಚಂದ್ರದ ಪತ್ನಿ ಮನೆಯಲ್ಲಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಚಿತ್ರಹಿಂಸೆ ಕೊಟ್ಟು ಬಾಲಕಿಯನ್ನ ಕೊಂದಿದ್ದ. ತಮ್ಮಿಬ್ಬರ ಪಲ್ಲಂಗದಾಟಕ್ಕೆ ಅಡ್ಡಿಯಾಗುತ್ತಿದ್ದಾಳೆ ಅಂತ ಮಲತಂದೆ ದರ್ಶನ್ ಆಗಾಗ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಕೊನೆಗೆ ಶುಕ್ರವಾರ ಕೊಲೆ ಮಾಡಿದ್ದ ಅನ್ನೋದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಒಟ್ನಲ್ಲಿ ಐಷಾರಾಮಿ ಜೀವನಕ್ಕಾಗಿ ಕಳ್ಳತನ ಕಿಳಿದಿದ್ದ ಜೋಡಿ ಕಂಬಿ ಹಿಂದೆ ಹೋದ್ರೆ. ನಾಗೇಶ್, ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.